ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮಾಯ ಆಯಿತು ಅನ್ನೋ ಹೊತ್ತಿಗೆ ಮಹಾಮಾರಿ ಮಾಯಾಂಗನೆ ಆಗೋಯ್ತು. 47 ಸ್ಕೋರ್ ಹೊಡೆದ ಕರೋನಾ 1 ವಿಕೆಟ್ ನುಂಗಿದೆ. ಟೆಸ್ಟ್ ಕಡ್ಡಾಯ ಆಗ್ತಾ ಇದೆ. ನಾಳೆಯಿಂದ ಅಧಿಕೃತ ಹೆಲ್ತ್ ಬುಲೆಟಿನ್ ಬರ್ತಾ ಇದೆ. ಮಾಸ್ಕ್, ಲಾಕ್ಡೌನ್ ಟೆನ್ಷನ್ ಹೆಚ್ಚಿಸಿದ್ದು ರಾಜ್ಯ ಸರ್ಕಾರ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಬೇಸಿಗೆ ರಜೆ ಮುಗಿಸಿದ್ದ ಮಕ್ಕಳು ಮಳೆಯಲ್ಲಿ ಶಾಲೆಗೆ ಹೆಜ್ಜೆ ಹಾಕಬೇಕು. ಆದರೆ ಕೋವಿಡ್ ರೀ ಎಂಟ್ರಿ ಪೋಷಕರಿಗೆ ಆತಂಕ ಹೆಚ್ಚಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಫನ್ನಾ ಮಾರ್ಗಸೂಚಿ ಕೊಟ್ಟಿದ್ದು ಬೆಡ್ ವೆಂಟಿಲೇಟರ್ ಸಿದ್ಧತೆಗೆ ಹೇಳಿದೆ. ಗರ್ಭಿಣಿಯರ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತೆ ಸೂಚಿಸಲಾಗಿದೆ. ತಜ್ಞರು ಕೆಲ ಎಚ್ಚರಿಕೆ ನೀಡಿದ್ದಾರೆ. 16 ವರ್ಷದ ಬಳಿಕ 15 ದಿನ ಮೊದಲೇ ಮುಂಗಾರಿನ ಅಭಿಷೇಕ ಆಗ್ತಾ ಇದೆ. ಮಲೆನಾಡನ್ನ ಕತ್ತಲೆಗೆ ಕೆಡವಿ ಕಂಗಾಲು ಮಾಡಿದ ಮಳೆ ಚಿಕ್ಕಮಗಳೂರಲ್ಲಿ 3 ಬಲಿ ಪಡೆದಿದೆ. ಕಾರು, ಲಾರಿಗಳು ಮಳೆಗೆ ನಿತ್ರಾಣವಾಗಿ ಪಲ್ಟಿ ಹೊಡೆದಿವೆ. ಮಂಗಳೂರಿನ ಪಂಪೆಲ್ ರಸ್ತೆ, ಉಡುಪಿಯಲ್ಲಿ ಮಳೆ ಹೊಳೆಯಾಗಿಸಿದೆ. ಮಾರ್ಚ್ 21 ಅವತ್ತು ವಿಧಾನಸಭೆ ರಣರಂಗವಾಗಿತ್ತು. 18 ಶಾಸಕರನ್ನ ಸಸ್ಪೆಂಡ್ ಮಾಡಿ ಸ್ಪೀಕರ್ ಅಚ್ಚರಿ ಮೂಡಿಸಿದ್ರು. ಮಾರ್ಷಲ್ಗಳು ಅಕ್ಷರಶಃ ಶಾಸಕರನ್ನ ಹೊರಕ್ಕೆ ಎಸೆದಿದ್ರು. ವಿಧಾನಸಭೆಯತ್ತ ತಲೆ ಹಾಕು ಮಲಗದಂತೆ ಕೊಟ್ಟ ಶಿಕ್ಷೆ ಅಂತ್ಯ ಆಗಿದೆ. ಸಂಧಾನ ನಡೆಸಿದ ಸ್ಪೀಕರ್ ಶುಭ ಸುದ್ದಿ ನೀಡಿದ್ದಾರೆ. ಕೊರೋನಾ ಸೋಂಕಿನ ಸಾಗರದ ಮಧ್ಯೆ ಸಂಗ್ರಾಮಿಯಂತೆ ಈಜಿದ ಭಾರತ ವಿಶ್ವದ 4ನೇ ಆರ್ಥಿಕ ಬಲಾಢ್ಯವಾಗಿ ನಿಂತಿದೆ. ಜಪಾನ್ನ ಹಿಂದಿಕ್ಕಿ 4ನೇ ಸ್ಥಾನಕ್ಕೇರಿದ ಭಾರತ 2028ಕ್ಕೆ ಜರ್ಮನಿ ಬೀಟ್ ಮಾಡಿ 3ನೇ ಸ್ಥಾನದಲ್ಲಿ ವಿರಾಜಮಾನವಾಗಲಿದೆ. ಮುಂದಿನ 25 ವರ್ಷದ ಸಾಹಸವು ಭಾರತವನ್ನ ವಿಶ್ವಗುರು ಸ್ಥಾನದಲ್ಲಿ ಅಲಂಕರಿಸಲಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.